ನನ್ನನ್ನು ಕರೆದುಕೊಂಡು ಹೋಗಬೇಕಿತ್ತಲ್ಲ. ನಾನು ಬರುತ್ತಿದ್ದೆ ಎಂದು ಬಿಕ್ಕಿ ಅತ್ತ ದೇವೇಗೌಡರು. ಜ್ಯೋತಿಷಿಗಳು ನುಡಿದಿದ್ದ ಮಾತು ನಿಜವಾಯ್ತು. ಚೆನ್ನಮ್ಮ ಅವರಿಗೆ ಸಿಕ್ಕಿತು ಮುತ್ತೈದೆ ಸಾವು. ದೇವೇಗೌಡರ ಕುಟುಂಬ ಅತ್ಯಂತ ದೈವಭಕ್ತ. ಅಂತಹ ಕುಟುಂಬಕ್ಕೆ ಪರಮ ದೈವಭಕ್ತಿ. ಚೆನ್ನಮ್ಮ ಕೂಡ ದೈವೀ ಶಕ್ತಿಯನ್ನೇ ತುಂಬಿದ್ದರು. ತಮ್ಮ 85 ವರ್ಷ ವಯಸ್ಸಲ್ಲೂ ಲವಲವಿಕೆಯಿಂದಲೇ ಚೆನ್ನಮ್ಮ ಇದ್ದರು. ದೇವೇಗೌಡ ಮತ್ತು ಚೆನ್ನಮ್ಮ ದಂಪತಿಗೆ 6 ಮಕ್ಕಳು ಮತ್ತು 9 ಮೊಮ್ಮಕ್ಕಳು. ತುಂಬು ಕುಟುಂಬದ ಮಹಾತಾಯಿಯಾದ ಚೆನ್ನಮ್ಮ ಎಲ್ಲಾ ಮಕ್ಕಳಿಗೂ ಶಿಕ್ಷಣ, ಸಂಸ್ಕಾರ, ಸಂಸ್ಕೃತಿ ಕಲಿಸಿದ ಅಪ್ಪಟ ಭಾರತೀಯ ನಾರಿ. ಅವರ ಹುಟ್ಟೂರಾದ ಹಾಸನ ತಾಲ್ಲೂಕಿನ ಶಾಂತಿಗ್ರಾಮ ಹೋಬಳಿಯ ಮುತ್ತಿಗೆ ಹಿರೇಹಳ್ಳಿ ಗ್ರಾಮವನ್ನು ತೀವ್ರ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ತಾಯಿಯನ್ನು ಕಳೆದುಕೊಂಡ ಇಡೀ ಗ್ರಾಮದಲ್ಲಿ ಸದ್ಯ ನೀರವ ಮೌನ ಆವರಿಸಿದ್ದು, ಗ್ರಾಮಸ್ಥರು ಕಣ್ಣೀರಿಡುತ್ತಿದ್ದಾರೆ. ಕುಟುಂಬದ ಹಿರಿಯ ಮಗಳಾಗಿದ್ದ ಚೆನ್ನಮ್ಮ ಅವರಿಗೆ 4 ತಮ್ಮಂದಿರು, 3 ತಂಗಿಯರು. ಹಿರಿಯ ಮಗಳಾಗಿ ಒಡಹುಟ್ಟಿದವರನ್ನು ಸಾಕ್ಷಾತ್ ತಾಯಿಯಂತೆ ಸಾಕಿ ಸಲಹಿದ್ದು ಇದೇ ಚೆನ್ನಮ್ಮ. 72 ವರ್ಷಗಳ ಕಾಲ ಜೊತೆಯಾಗಿ ಸಾಗಿದ್ದ ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ ಹಾಗೂ ಅವರ ಪತ್ನಿ ಚೆನ್ನಮ್ಮ ದಾಂಪತ್ಯ 90ರ ಹರೆಯ ದಾಟಿದ್ದರೂ ಪರಸ್ಪರರ ಮೇಲಿನ ಆ ಪ್ರೀತಿ ಮತ್ತು ಕಾಳಜಿ ಕೊಂಚವೂ ಮಾಸದೇ ಇರುವುದಕ್ಕೆ ಈ ಕ್ಷಣಗಳೇ ಸಾಕ್ಷಿ.